ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ. ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ. ಇದು ನಿಜವಾದ ಜ್ಯೋತಿಷಿ ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಿಬೇಕು ಅಂತಂದರೆ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ 3 ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ರು. ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ, ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗತ್ತೆ. ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ, ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ. ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ. ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು. ಅಂದರೆ ಲಗ್ನವನ್ನು ಬದಲಾವಣೆ ಮಾಡಿ. ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ. ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನ ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು. ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ. 3ನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ. ಆ ಪೂಜೆ, ಈ ಪೂಜೆ, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಕರಂಗುಲಿ ಮಾಲ, ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ. ಏಕೆಂದರೆ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದೆ. ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು. ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ. ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷ್ಯವನ್ನು ಕೇಳಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಕೆಲವರು. ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು. ಯಾಕೆಂದರೆ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ. ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗತ್ತೆ. ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗತ್ತೆ. ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗ್ಲ್ಯಾನ್ಸ್ ಮಾಡಿದ ತಕ್ಷಣವೇ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ. ಇಂಡಿಕೇಶನ್ಸ್ ಮಾತ್ರ. ಬಟ್ ನಿಮಗೆ ನಡೆದಿರುವಂಥ ದಶೆ, ನಿಮ್ಮ ಲಗ್ನ, ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಮಕರ ರಾಶಿ. ಸೊ ಈ ಮಕರ ರಾಶಿ ಉಳಿದಂಥವ್ರಿಗೆ ಈ ಜನವರಿ ತಿಂಗಳ ಈ ಒಂದು 12ನೇ ತಾರೀಕಿನ ನಂತರದಲ್ಲಿ ನಡಿಬಹುದಾದಂಥ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ನನಗೆ ಅನಿಸ್ತಿರುವಂಥದ್ದು 2ನೇ ಮನೆಯಲ್ಲಿರುವಂಥ ರಾಹು ಗ್ರಹಕ್ಕೆ ವಿಶೇಷವಾಗಿರುವಂಥ ಒಂದು ಕ್ಯಾರೆಕ್ಟರ್ ಇದೆ. ಹೊಡೆಯುವಂಥದ್ದು, ಹಾಳು ಮಾಡುವಂಥ, ಜೊತೆಯಲ್ಲಿ ಅದಿರುವಂಥ ಡಿಸ್ಪೋಸಿಟರ್ ಅಂತ ಹೇಳ್ತಾರೆ. ಆ ಗ್ರಹ ಯಾವ ಮನೇಲಿದೆಯೋ ಆ ರಾಶ್ಯಾಧಿಪತಿಯದ್ದು ಹಾಗೆ ಬಿಹೇವ್ ಮಾಡುತ್ತೆ. ಫೈನಾನ್ಷಿಯಲ್ ಗೈನ್ಸು ಖಂಡಿತವಾಗ್ಲೂ ಇದೆ. ನೀವು ಹೊಸ ಬಿಸ್ನೆಸ್ ಮಾಡಿರ್ಬೋದು, ಹೊಸ ವ್ಯವಹಾರ ಮಾಡಿರ್ಬೋದು, ಇನ್ವೆಸ್ಟ್ಮೆಂಟ್ನ ಮಾಡಿರ್ಬೋದು, ಫೈನಾನ್ಷಿಯಲ್ ಗೇನ್ಸ್ ಚೆನ್ನಾಗೇ ಇರುತ್ತೆ. ಬಟ್ ಸಡನ್ನಾಗಿ ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಇದು ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ನೋಡಿ. ನಿಮ್ಮ ಜಾತಕದಲ್ಲಿ ದ್ವಿತೀಯ ಭಾವಾಧಿಪತಿ ಯಾವ ಮನೆಯಲ್ಲಿದ್ದಾನೆ ಅದ್ರ ಮೇಲೆ ನಿಮ್ಮ ಫೈನಾನ್ಷಿಯಲ್ ಪ್ರೋಗ್ರೆಸ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 2ನೇ ಮನೆ ಅಧಿಪತಿ 12ನೇ ಮನೆ ಇದ್ದ ಅಂದರೆ ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಅದೇ ದಶೆ ನಡೀತಿದ್ರೆ ಫೈನಾನ್ಷಿಯಲ್ ಲಾಸ್ ಆಗೋ ಸಾಧ್ಯತೆ ಮ್ಯಾಕ್ಸಿಮಮ್ ಇರುತ್ತೆ. ಸೊ ರಾಹು ಇರುವಂಥದ್ದು ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯದೇ, ಬಟ್ ತುಂಬ ಕೇರ್ಫುಲ್ ಆಗಿರ್ಬೇಕು. ಕುಟುಂಬದಲ್ಲಿ ಕಿರಿಕಿರಿ, ನಾನಾ ಥರದ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. 3ನೇ ಮನೆಯನ್ನು ನೋಡ್ತಾ ಇದ್ದರೆ ಅನವಶ್ಯಕ ಸಂಚಾರ, ಕಿರಿಕಿರಿ, ವೇಸ್ಟ್ ಆಗಿರುವಂತಹ ಸಂಚಾರಗಳನ್ನು ಮಾಡುವಂಥ ಅವಕಾಶ ನಿಮಗೆ ಜಾಸ್ತಿ. ಅದೇ ಥರದಲ್ಲಿ ಗುರುಗ್ರಹವನ್ನು ನೋಡ್ತಾ ಇದ್ದರೆ ವಿವಾಹ ಖಂಡಿತವಾಗ್ಲೂ ನಿಶ್ಚಯವಾಗೋ ಸಾಧ್ಯತೆ ಇಲ್ಲ. ವಿಳಂಬ ಆಗ್ಬೋದು, ಲೇಟ್ ಆಗ್ಬೋದು, ಸಂಬಂಧಗಳು ಬರದೇ ಇರ್ಬೋದು, ಕಿರಿಕಿರಿಗಳಾಗ್ಬೋದು. ಕೆಲವರು ಹೇಳ್ತಿರ್ತಾರೆ ಸರ್ ನನ್ನ ಎಂಗೇಜ್ಮೆಂಟ್ ತನಕ ಬಂದು ಸ್ಟಾಪ್ ಆಯಿತು ಅಂದೇಳಿ, ಆ ಥರ ಸಮಸ್ಯೆಗಳನ್ನು ಬರ್ಬೋದು. ಅಷ್ಟಮದಲ್ಲಿರುವಂಥ ಕೇತು ಯೂಶ್ವಲಾಗಿ ಇರೋ ಸಂಬಂಧವನ್ನೇ ಹಾಳು ಮಾಡುವಂಥ ಗ್ರಹ. ಇದು ಮ್ಯಾರಿಟಲ್ ಲೈಫಲ್ಲೂ ನಿಮಗೆ ಇಶ್ಯೂಸ್ನ ಕೊಡ್ಬೋದು. ನಾವೇನು ಮಾಡಬೇಕು, ನಮ್ಮ ಮನಃಶಕ್ತಿಯನ್ನು, ವಿಲ್ ಪವರನ್ನು ಜಾಸ್ತಿ ಮಾಡ್ಕೋಬೇಕು. ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆ ಸಮಸ್ಯೆಯನ್ನು ಎದುರಿಸುವಂಥದ್ದು, ಕರ್ಮವನ್ನು ಅಕ್ಸೆಪ್ಟ್ ಮಾಡ್ಬೋದು. ಈಗ ಕೆಲವು ಘಟನೆಗಳಿಗೆ ಈಗ ಸೊಲ್ಯೂಷನ್ ಇದೆ, ಕೆಲವು ಘಟನೆಗಳ ಸೊಲ್ಯೂಷನ್ ಇಲ್ಲ. ಸೊಲ್ಯೂಷನ್ ಇಲ್ಲದೇ ಇರುವಂತಹ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ಒಂದು ಕಂಟ್ರೋಲ್ ಇರಬೇಕು. ಅದಂಥ ವಿಚಾರಗಳ ಬಗ್ಗೆ ಮಾತ್ರ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗತ್ತೆ. ಸೊ ಅಷ್ಟಮದಲ್ಲಿರುವಂಥ ಕೇತು ವೈವಾಹಿಕ ಜೀವನದಲ್ಲಿ ಇಶ್ಯೂಸ್ನ ಕೊಡುತ್ತೆ. ಮ್ಯಾನೇಜೇಬಲ್ ಅದು. ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಕಮ್ಯುನಿಕೇಷನ್ ಚೇಂಜ್ ಮಾಡ್ಕೊಳ್ಳಿ, ಮ್ಯಾರಿಟಲ್ ಲೈಫಲ್ಲಿರುವಂಥ ಇಶ್ಯೂಸ್ನ ಕಮ್ಮಿ ಮಾಡ್ಕೋಬೋದು. ಆದರೂ ಕೂಡ ಸಮಸ್ಯೆ ಬಂದೇ ಬರುತ್ತೆ. ಯಾಕೆಂದರೆ ಈ ಜ್ಯೋತಿಷ್ಯದಲ್ಲಿ ಎಷ್ಟೋ ಘಟನೆಗಳನ್ನು ನಾವು ತಡೆಯೋಕ್ಕಾಗಲ್ಲ. ಸೊ ಆ ಘಟನೆಗಳು ಬರ್ತಾನೆ ಇರುತ್ತೆ. ನಾವೇನು ಮಾಡಬೇಕು, ಈಗ ಹೊರಗಡೆ ಎಷ್ಟೋ ವೈರಸ್ಸು, ಬ್ಯಾಕ್ಟೀರಿಯಾಗಳಿದ್ದರೂ ಕೂಡ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ನಾವು ಅದನ್ನು ಎದುರಿಸ್ಬೋದು. ಹಾಗೆಯೇ ನಮ್ಮ ವ್ಯಕ್ತಿತ್ವ ಕರೆಕ್ಟಾಗಿದ್ದರೆ, ನಮಗೆ ಏನು ಬೇಕು ಅಂತ ನಾವು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ರೆ ನಾವು ಆಯಾ ಸಂದರ್ಭದಲ್ಲಿ ಅದನ್ನು ಹಾಗೆ ಸಾಲ್ವ್ ಮಾಡ್ಬೋದು.
ಹೆಂಗೆ ಬೇಕೋ ಹಂಗೆ ಹುಚ್ಚು ಕುದುರೆಯಾಗೆ ನಮ್ಮ ಮನಸ್ಸನ್ನ ಹೋಗೋದಕ್ಕೆ ಬಿಟ್ಟು ನಮ್ಮ ಲೈಫು ಕೂಡ ಅದು ಹಾಗೆ ಸ್ಪ್ಲಿಟ್ ಆಗಿಬಿಡುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ವಿದೇಶದಲ್ಲಿ ಜಾಬ್ ಹುಡುಕ್ತಿರೋರಿಗೆ ಬಹಳ ಒಳ್ಳೆಯದು, ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು. ಟ್ರಾನ್ಸ್ಫರ್ಗೆ ಸುಮಾರು ಜನ ಪ್ರಯತ್ನ ಮಾಡ್ತಿರ್ತಾರೆ, ಟ್ರೈ ಮಾಡ್ತಿರ್ತಾರೆ ಅವ್ರ ಸ್ಥಳಕ್ಕೆ ಹೋಗೋಕ್ಕೆ. ಇದೊಂದು ಬಹಳ ಒಂದು ಸುಸಮಯ ಅಂತ ಹೇಳ್ಬೋದು. ನಮಸ್ಕಾರ.